ಧಾರವಾಡ ಅಂದ ಕೂಡ್ಲೆ ನಮ್ಗೆ ಮೊದ್ಲಿಗೆ ನೆನಪಾಗೋದೇನಪ್ಪ ಅಂದ್ರೆ ಧಾರವಾಡ ಪೇಡ. ಧಾರವಾಡ ಪೇಡ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ತುಂಬಾನೇ ಇಷ್ಟ ಆಗೋ ಸ್ವೀಟ್ ಇದು. ಈ ಧಾರವಾಡ ಪೇಡ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಧಾರವಾಡ ಪೇಡ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಪ್ಯಾನಿಗೆ 2 ಕಪ್ ಆಗುವಷ್ಟು ಹಾಲಿನ ಪೌಡರ್ ಅನ್ನ ಹಾಕೊಳ್ಬೇಕು. ನೀವು ಯಾವ ಬ್ರ್ಯಾಂಡ್ ನ ಮಿಲ್ಕ್ ಪೌಡರ್ ಅನ್ನು ಕೂಡ ತಗೊಳ್ಬಹುದು. ಮಿಲ್ಕ್ ಪೌಡರ್ ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ. ಈಗ ಈ ಮಿಲ್ಕ್ ಪೌಡರ್ಗೆನೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಬೇಕು. ತುಪ್ಪ ತುಂಬಾ ಜಾಸ್ತಿ ಹಾಕೊಳ್ಬೇಡಿ, 2 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗತ್ತೆ. ತುಪ್ಪನ ಹಾಕ್ಬಿಟ್ಟು ಕೈ ಬಿಡ್ದೇನೆ ಫ್ರೈ ಮಾಡ್ಕೊಳ್ತಾ ಇರಿ. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ತಾ ಇದ್ದಂಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಕಲರ್ ಬೇಗ ಚೇಂಜ್ ಆಗ್ಲಿ ಅಂತ ಯಾವುದೇ ಕಾರಣಕ್ಕೂ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ಹಾಲನ್ನ ತಗೊಂಡಿದ್ದೀನಿ, ಬಟ್ ಒಂದೇ ಸರಿ ಹಾಕೊಳ್ತಾ ಇಲ್ಲ. 1/4 ಕಪ್ ಹಾಲನ್ನ ಮೊದಲಿಗೆ ಹಾಕೊಂಡಿದ್ದೀನಿ, ಇನ್ನು 1/4 ಭಾಗ ಉಳಿಸಿ ಇಟ್ಕೊಂಡಿದ್ದೀನಿ, ಪೇಡ ಕಟ್ಟುವಾಗ ಬೇಕಾಗುತ್ತೆ ಅಂತ. ಹಾಲನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಲಿನ ಪೌಡರು ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ನೀವು ಇದನ್ನ ಹುರ್ಕೊಳ್ಬೇಕು. ನೀವು ಸ್ವಲ್ಪ ಡಾರ್ಕ್ ಆಗಿ ಹುರ್ಕೊಳ್ಳಿ, ಆಗ ಧಾರವಾಡ ಪೇಡ ಕಲರ್ ಚೆನ್ನಾಗಿ ಬರುತ್ತೆ. ನಾನ್ ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡಿದ್ದೀನಿ. ಮಿಲ್ಕ್ ಪೌಡರ್ ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಮಿಲ್ಕ್ ಪೌಡರ್ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡಿರೋದನ್ನ ಒಂದು ಬೌಲಿಗೆ ಹಾಕೊಳ್ಬೇಕು. ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಳೋಣ. ನಿಮ್ ಹತ್ರ ಏಲಕ್ಕಿ ಪೌಡರ್ ಇಲ್ಲ ಅಂದ್ರೆ ಇಡೀ ಏಲಕ್ಕಿನ ಬಿಡಿಸಿ ಮಿಕ್ಸಿ ಮಾಡ್ಕೊಳ್ಳುವಾಗ ಹಾಕೊಳ್ಳಿ. ಈಗ 1 ಕಪ್ ಬೋರಾ ಸಕ್ಕರೆನ ಹಾಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಅಂದ್ರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಉಳಿಸಿ ಇಟ್ಕೊಂಡಿದೀನಿ. ಪೇಡಕ್ಕೆ ಕೋಟಿಂಗ್ ಮಾಡ್ಕೊಳಕ್ಕೆ ಬೇಕಾಗತ್ತೆ, ಹಾಗಾಗಿ 2 ಟೇಬಲ್ ಸ್ಪೂನ್ ಉಳಿಸ್ಕೊಂಡ್ರೆ ಸಾಕು. ಈ ಬೋರಾ ಸಕ್ಕರೆ ವಿಡಿಯೋನ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಈ ಟೈಮಲ್ಲಿ ನಾವೇನ್ ಮೊದ್ಲೇ ಉಳಿಸಿಟ್ಟಿದ್ವಲ್ಲ 1/4 ಕಪ್ಪು ಹಾಲನ್ನ ಹಾಕೊಳ್ಬಹುದು. ಹಾಲನ್ನ ಹಾಕೊಂಡು ಪೇಡನ ಕಟ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನೀವು ಪೇಡನ ಕಟ್ಕೊಳ್ಳಿ. ಪೇಡನ ಕಟ್ಟಿ ಆದ್ಮೇಲೆ ನಾವೇನ್ ಬೂರಾ ಸಕ್ಕರೆನ ಉಳಿಸಿಟ್ಟಿದ್ವಲ್ಲ ಅದನ್ನ ಪೇಡದ ಮೇಲೆ ಈ ರೀತಿ ಕೋಟಿಂಗ್ ಮಾಡ್ಕೊಳ್ಬೇಕು. ಇದೇ ರೀತಿ ಎಲ್ಲಾ ಪೇಡಗಳನ್ನು ಕಟ್ಟಿ ಕೋಟಿಂಗ್ ಮಾಡ್ಕೊಂಡ್ರೆ ರುಚಿಕರವಾದ ಧಾರವಾಡ ಪೇಡ ಮನೆಯಲ್ಲೇ ರೆಡಿ ಆಗತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.